ಈಗ ನಮ್ಮ ಹತ್ರ ಎರಡು ಸ್ಮಾರ್ಟ್ ಫೋನ್ಗಳಿದಾವೆ. Oppo K13X ಇದು ನಿಮ್ಗೆ 12,000 ರೂಪಾಯಿಂದ ಸಿಗ್ತಾ ಇದೆ. ಇದರ ಜೊತೆಗೆ Vivo T4X ಇದೆ, ಇದು ನಿಮ್ಗೆ 14,000 ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಈ ವಿಡಿಯೋದಲ್ಲಿ Oppo K13X ಹೇಗಿದೆ ಮತ್ತು Vivo T4X ಹೇಗಿದೆ ಅಂತ ಹೇಳ್ತೀನಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಈ ಫೋನ್ ನ ಅನ್ಬಾಕ್ಸಿಂಗ್ ಬಗ್ಗೆ ಮಾತಾಡೋಣ. ಎರಡು ಫೋನ್ಗಳಲ್ಲಿ ಏನೂ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಗ್ಲಾಸ್ ಪ್ರೊಟೆಕ್ಷನ್ ಗೆ ಪ್ರೀಮಿಯಂ ಗ್ಲಾಸ್ ಪರ್ಚೇಸ್ ಮಾಡ್ಕೊಂಡ್ರೆ ಸಾಕು. ಇನ್ನುಗಳ ಬ್ಯಾಟರಿ ವಿಷಯಕ್ಕೆ ಬಂದ್ರೆ Oppo K13X ಅಲ್ಲಿ 6000 mAh ಬ್ಯಾಟರಿ ಇದೆ, ಆದ್ರೆ Vivo T4X ಅಲ್ಲಿ ನಿಮ್ಗೆ 6500 ಬ್ಯಾಟರಿ ಸಿಗ್ತಾ ಇದೆ. ಆದ್ರೆ ಎರಡು ಫೋನ್ಗಳಲ್ಲಿ 9 hours ಸ್ಕ್ರೀನ್ ಆನ್ ಟೈಮ್ ಸಿಗ್ತಾ ಇದೆ. ಇನ್ನು Oppo K13X ಅಲ್ಲಿ 45 ವಾಟ್ ಚಾರ್ಜರ್ ಬರುತ್ತೆ, ಇನ್ನು T4X ನಲ್ಲಿ 44 ವಾಟ್ಸ್ ಬರುತ್ತೆ. ಈ ಚಾರ್ಜರ್ ವಿಷಯದಲ್ಲಿ ಏನು ಅಷ್ಟು ಡಿಫ್ರೆನ್ಸ್ ಬರಲ್ಲ, ಎರಡು ಫೋನ್ಗಳು ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ. ಈಗ ಇದರ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ ಎರಡು ಫೋನ್ಗಳಲ್ಲಿ Android 15 ನಲ್ಲಿ ಬರ್ತಾ ಇದೆ. ಎರಡಕ್ಕೂ 2 ವರ್ಷ OS ಅಪ್ಡೇಟ್ ಮತ್ತು 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಆದರೆ ಎರಡು ಫೋನ್ಗಳಲ್ಲಿ ಪ್ರೀ ಇನ್ಸ್ಟಾಲ್ಡ್ ಆಪ್ಸ್ ಬರುತ್ತೆ, ಅದನ್ನ ಅನ್ಇನ್ಸ್ಟಾಲ್ ಕೂಡ ಮಾಡ್ಬೋದು. ಆದರೆ ಸಾಫ್ಟ್ವೇರ್ ವಿಷಯದಲ್ಲಿ ಯಾವುದೇ ಇಶ್ಯೂ ಇಲ್ಲ, ಎರಡು ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಆನಿಮೇಷನ್ ಚೆನ್ನಾಗಿದೆ. ಇನ್ನು Oppo K13X ಅಲ್ಲಿ ಕಲರ್ OS ಸಿಗ್ತಾ ಇದೆ ಮತ್ತು Vivo T4X ಅಲ್ಲಿ ಫನ್ ಟಚ್ OS ಸಿಗುತ್ತೆ. ಇನ್ನು ಇದರ ಪ್ರೊಸೆಸರ್ ಕಡೆ ಬಂದ್ರೆ Oppo K13X ಅಲ್ಲಿ Dimensity 6300 ಪ್ರೊಸೆಸರ್ ಸಿಗ್ತಾ ಇದೆ, ಇದು ಡಿಸೆಂಟ್ ಆಗಿದೆ. ಇದರ ಆಂಟಿಟ್ಯೂಡ್ ಸ್ಕೋರ್ ಕೂಡ ನೀವೇ ನೋಡಬಹುದು. ಈ ಫೋನ್ ಜಾಸ್ತಿ ಹೀಟ್ ಆಗಲ್ಲ ಮತ್ತು ಇದರಲ್ಲಿ LPDDR4X RAM ಮತ್ತು UFS 2.2 ಸ್ಟೋರೇಜ್ ಸಿಗ್ತಾ ಇದೆ. BGM ಗೇಮ್ ನಲ್ಲಿ ಅಲ್ಟ್ರಾ ಸೆಟ್ಟಿಂಗ್ಸ್ ನಲ್ಲಿ ಆಡಬಹುದು ಮತ್ತು Vivo T4X ನಲ್ಲಿ Dimensity 7300 ಪ್ರೊಸೆಸರ್ ಸಿಗ್ತಾ ಇದೆ, ಇದು ಸ್ವಲ್ಪ ಪವರ್ಫುಲ್ ಆಗಿದೆ. ಇದರಲ್ಲಿ LPDDR4X RAM ಮತ್ತು UFS 3.1 ಸ್ಟೋರೇಜ್ ಸಿಗ್ತಾ ಇದೆ. ಇದರಲ್ಲಿ ಯಾವುದೇ ಹೀಟಿಂಗ್ ಇಶ್ಯೂ ಬರೋದಿಲ್ಲ. ಇನ್ನು ಇವುಗಳ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ ಎರಡು ಫೋನ್ಗಳ ವೇಟ್ ತುಂಬಾ ಡಿಸೆಂಟ್ ಆಗಿದೆ. Oppo K13X ಡಾರ್ಕ್ ಕಲರ್ ಅಲ್ಲಿ ಮತ್ತು ಲೈಟ್ ಕಲರ್ ಅಲ್ಲಿ ಸಿಗ್ತಾ ಇದೆ ಮತ್ತು Vivo T4X ನಲ್ಲಿ ಲೈಟ್ ಕಲರ್ ಮತ್ತು ಡಾರ್ಕ್ ಕಲರ್ ಅಲ್ಲಿ ಸಿಗ್ತಾ ಇದೆ. ಇನ್ನು ಎರಡು ಫೋನ್ಗಳಲ್ಲಿ ಪಾಲಿಕಾರ್ಬನೇಟ್ ಬ್ಯಾಕ್ ಇಂದ ಮಾಡಲಾಗಿದೆ. ಎರಡು ಫೋನ್ಗೆ ಕವರ್ ಹಾಕೊಂಡು ಯೂಸ್ ಮಾಡಬೇಕು, ಇಲ್ಲ ಅಂದ್ರೆ ನಿಮ್ಗೆ ಫೋನ್ ಹಾಳಾಗುತ್ತೆ. ಆ ನಂತರ ಫೋನ್ಗೆ ಪ್ರೀ ಅಪ್ಲೈಡ್ ಸ್ಕ್ರೀನ್ ಕಾರ್ಡ್ ಪ್ರೊಟೆಕ್ಷನ್ ಇರುತ್ತೆ, ಅದಕ್ಕೆ ನೀವು ಪ್ರೀಮಿಯಂ ಟೆಂಪರ್ ಗ್ಲಾಸ್ ಹಾಕ್ಸ್ಕೊಂಡ್ರೆ ಒಳ್ಳೆಯದು. ಇನ್ನು Vivo T4X ಅಲ್ಲಿ ಕರ್ಡ್ ಬ್ಯಾಕ್ ಮತ್ತು ಡೈನಾಮಿಕ್ LED ಇದೆ, ಆದ್ರೆ Oppo 13X ಅಲ್ಲಿ 3.5mm ಹೆಡ್ಫೋನ್ ಜಾಕ್ ಇದೆ. ಇನ್ನು Vivo T4X ಅಲ್ಲಿ ಡ್ಯುಯಲ್ ಸ್ಪೀಕರ್ ಸಿಗುತ್ತೆ, ಸೌಂಡ್ ಜೋರಾಗಿ ಕೇಳುತ್ತೆ. ಮತ್ತು Oppo K13X ನಲ್ಲಿ ಸಿಂಗಲ್ ಸ್ಪೀಕರ್ ಇದೆ, ಆದ್ರೆ ಅದಕ್ಕೆ 300% ಸೌಂಡ್ ಇಡ್ಬೋದು. ಇನ್ನು ಇವುಗಳ ಡಿಸ್ಪ್ಲೇ ಕಡೆ ಬಂದ್ರೆ Oppo K13X ಅಲ್ಲಿ 120 Hz HD+ ಡಿಸ್ಪ್ಲೇ ಸಿಗ್ತಾ ಇದೆ, ಪಂಚೋಲ್ ಕ್ಯಾಮ್ರಾ ಸಿಗ್ತಾ ಇದೆ. ಯೂಟ್ಯೂಬ್ ನಲ್ಲಿ ಮ್ಯಾಕ್ಸಿಮಮ್ 2K ವಿಡಿಯೋಸ್ ನ ಆರಾಮಾಗಿ ನೋಡಬಹುದು. ಇನ್ನು ಈ ಡಿಸ್ಪ್ಲೇ ಡಿಸೆಂಟ್ ಆಗಿದೆ, ಚೆನ್ನಾಗಿದೆ. ಮತ್ತು ಇನ್ನು T4X ಕಡೆ ಬಂದ್ರೆ 120 Hz FHD+ ಡಿಸ್ಪ್ಲೇ ಸಿಗ್ತಾ ಇದೆ, ಯೂಟ್ಯೂಬ್ ನಲ್ಲಿ HDR ಸಪೋರ್ಟ್ ಇದೆ. ಇನ್ನು Oppo K13X ನಲ್ಲಿ 1000 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗ್ತಾ ಇದೆ ಮತ್ತು Vivo T4X ನಲ್ಲಿ 1050 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗ್ತಾ ಇದೆ. ಇನ್ನು ಎರಡು ಫೋನ್ಗಳಲ್ಲಿ ಮಿಲಿಟರಿ ಗ್ರೇಡ್ ಪ್ರೊಟೆಕ್ಷನ್ ಸಿಗ್ತಾ ಇದೆ. ಇನ್ನು Oppo K13 ನಲ್ಲಿ IP65 ರೇಟಿಂಗ್ ಸಿಗ್ತಾ ಇದೆ ಮತ್ತು Vivo T4X ಅಲ್ಲಿ IP64 ರೇಟಿಂಗ್ ಸಿಗ್ತಾ ಇದೆ. ಇನ್ನು ಇವುಗಳ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಎರಡು ಫೋನ್ಗಳಲ್ಲಿ 50MP ಮೇನ್ ಕ್ಯಾಮ್ರಾ ಇದೆ ಮತ್ತು 2MP ಸೆಕೆಂಡರಿ ಕ್ಯಾಮ್ರಾ ಇದೆ. ಆದ್ರೆ ಎರಡು ಫೋನ್ಗಳಲ್ಲಿ ಅಲ್ಟ್ರಾ ವೈಡ್ ಕ್ಯಾಮ್ರಾ ಇಲ್ಲ ಮತ್ತು 8MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಇನ್ನು T4X ನಲ್ಲಿ 4K ವಿಡಿಯೋ ರೆಕಾರ್ಡಿಂಗ್ ಸಪೋರ್ಟ್ ಸಿಗುತ್ತೆ, ಆದ್ರೆ Oppo K13X ಅಲ್ಲಿ 1080p ವಿಡಿಯೋ ಸಪೋರ್ಟ್ ಇದೆ. ಅಷ್ಟೇ ಆದ್ರೆ ಎರಡು ಫೋನ್ಗಳಲ್ಲಿ 1x 2x ಫೋಟೋಸ್ನ ಚೆನ್ನಾಗಿ ಬರುತ್ತೆ. ಇನ್ನು Vivo T4X ಅಲ್ಲಿ ಸ್ವಲ್ಪ ಕ್ಲಿಯರ್ ಮತ್ತು ಬ್ರೈಟ್ ಫೋಟೋಸ್ ಬರುತ್ತೆ. Oppo K13X ನಲ್ಲಿ ಸ್ವಲ್ಪ ವಾರ್ಮ್ ಟೋನ್ ಫೋಟೋಸ್ ಬರುತ್ತೆ, ಸೆಲ್ಫಿ ಫೋಟೋಸ್ ಸೇಮ್ ಡಿಫ್ರೆನ್ಸ್ ಕಾಣುತ್ತೆ. ಯಾವ ಫೋನ್ ಫೋಟೋಸ್ ನಿಮ್ಗೆ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಇನ್ನು ಎರಡು ಫೋನ್ಗಳಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ. ಎರಡು ಫೋನ್ಗಳು ಫಾಸ್ಟ್ ಆಗಿದೆ, ಫೋನ್ ಕ್ವಿಕ್ ಆಗಿ ಅನ್ಲಾಕ್ ಆಗುತ್ತೆ. ಈಗ ನೀವು ಯಾವ ಫೋನ್ ತಗೊಳ್ಬೇಕು ಅಂದ್ರೆ ನಿಮ್ಮ ಬಜೆಟ್ 10,500 ಇಂದ 11,000 ರೂಪಾಯಿ ಆಗಿದ್ರೆ Oppo K13X ಬೆಸ್ಟ್ ಆಪ್ಷನ್ ಆಗಿದೆ. ಇದರಲ್ಲಿ ಬೆಸ್ಟ್ ಬಿಲ್ಡ್ ಕ್ವಾಲಿಟಿ ಸಿಗುತ್ತೆ, ಬಿಗ್ ಬ್ಯಾಟರಿ ಸಿಗುತ್ತೆ, 45 ವಾಟ್ಸ್ ಚಾರ್ಜರ್ ಕೂಡ ಸಿಗುತ್ತೆ. ಮತ್ತು ನಿಮ್ಮ ಬಜೆಟ್ 12,500 ಇಂದ 14,000 ಆಗಿದ್ರೆ ನೀವು T4X ನ ತಗೊಳ್ಬಹುದು. ಇದರಲ್ಲಿ FHD+ ಡಿಸ್ಪ್ಲೇ ಇರುತ್ತೆ, Dimensity 7300 ಪ್ರೊಸೆಸರ್ ಇದೆ, 6500 mAh ಬ್ಯಾಟರಿ ಕೂಡ ಇದೆ. ಸೊ ಈ ವಿಡಿಯೋದಲ್ಲಿ Vivo ವರ್ಸಸ್ Oppo ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಲೈಕ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.